ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಿವೃತ್ತ IAS ಅಧಿಕಾರಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಜಾಮದಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಇದೇನು ಸರ್ ಇದು ಇಬ್ಬರು ಸಚಿವರು ಬಹಿರಂಗವಾಗಿ ಬಡದಾಡ್ಕೊಳ್ತಾ ಇದ್ದಾರೆ, ಇದಕ್ಕೆ ಕಾರಣ ಆಗಿದ್ದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಅಂತ DK ಶಿವಕುಮಾರ್ ಕ್ಷಮೆ ಕೇಳಿಬಿಟ್ರು. ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಕೈ ಹಾಕಬಾರ್ದಾಗಿತ್ತು ಅಂತ ಒಪ್ಕೊಳ್ತೀರಾ ನೀವು ಆ ಕ್ಷಮೆಯನ್ನ? ಅದರಲ್ಲಿ ನಾನು ನಿಮ್ಮ ಮುಖಾಂತರ ಸಾರ್ವಜನಿಕವಾಗಿ ಅವ್ರಿಗೊಂದು 4 ಪ್ರಶ್ನೆ ಕೇಳ್ತೀನಿ. ಮೊದಲನೇದು, ಪದೇ ಪದೇ ಆ ವಿಷಯವನ್ನ ಎಲೆಕ್ಷನ್ ಸ್ಪೀಚ್ ನಲ್ಲಿ ಅವ್ರು ಯಾಕೆ ಮಾಡ್ತಿದ್ದಾರೆ, ಅದ್ರ ಉದ್ದೇಶ ಏನು? ಎರಡನೇದು, ಅವ್ರಿಗೆ ಇಷ್ಟೊಂದು ಆತ್ಮ ಸಾಕ್ಷಾತ್ಕಾರ ಆಗಿದ್ರೆ ಈ ಕ್ಯಾಬಿನೆಟ್ ನಲ್ಲಿ ಅವರೊಬ್ಬ ಪ್ರಭಾವಿ ಮಂತ್ರಿ ಆಗಿದ್ರು. ಅವಾಗ ಈ ವಿಷಯ ಪ್ರಸ್ತಾಪವಾದಾಗ 1 ಸಲ ಅಲ್ಲ 3 ಸಲ ಕ್ಯಾಬಿನೆಟ್ ಚರ್ಚೆ ಆಗೋ ಕಾಲದಲ್ಲಿ ಇವರೊಬ್ಬ ಪ್ರಭಾವಿ ಮಂತ್ರಿ ಆಗಿದ್ರೆ ಅದನ್ನು ವಿರೋಧ ಮಾಡಬೇಕಾಗಿತ್ತು. ಅಲ್ಲ, ತಪ್ಪಾಗಿದೆ ಅಂತಾರೆ ಸರ್, ನನ್ನನ್ನು ಸೇರಿದಂತೆ ಎಲ್ಲರೂ ಬೆಂಬಲ ಕೊಟ್ಟು ಅದರಿಂದ ತಪ್ಪಾಗಿದೆ ಅಂತಾರೆ ಜಾಮದಾರ್ ಅವರೇ. ಯಾರು ದೇವ್ರಿಗೆ ಗೊತ್ತು. ಈಗ ಈ ರೀತಿ ಹೇಳಿಕೆ ಕೊಡೋದು ಅದರ ಹಿಂದಿನ ಉದ್ದೇಶನ ಅವ್ರು ಸಾರ್ವಜನಿಕ ಬಹಿರಂಗಗೊಳಿಸ್ಬೇಕು. ಕೇವಲ ಹೋಟಿಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಅವ್ರು ಹೇಳ್ಬೇಕು. ನಂತರ ಅವರೇ ಹೇಳ್ತಾರೆ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕಾರಣ ಧರ್ಮ ಇರಬಾರ್ದು, ಏನೇನೋ ತತ್ವ ಹೇಳ್ತಾರೆ. ಹಾಗಿದ್ದಾರೆ ಅವ್ರು ಯಾಕೆ ಮತ್ತೆ ತಿರುಗಿ ಹೇಳ್ತಿದ್ದಾರೆ? ಎರಡನೇದು. ಮೂರನೇದು, ರಾಜಕೀಯವಾಗಿ ನಾನು ಹೇಳಿಕೆ ಕೊಡೋದಿಲ್ಲ. ಇದೇ ರೀತಿ ಅವರು ಇವು ಮಾತಾಡ್ತಾ ಕೂತ್ ಹೋದ್ರೆ ಲಿಂಗಾಯತರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. 1 ಸಲ ಅಲ್ಲ 2 ಸಲ ಅಲ್ಲ, ಪ್ರತಿ ಸಲ ಬಳ್ಳಾರಿಯಲ್ಲಿ ಅವ್ರ ಇನ್ಚಾರ್ಜ್ ಕಾಣುತ್ತೆ. ಇರ್ವಲ್ರಿ ಅವ್ರ ಇನ್ಚಾರ್ಜ್ ಅವ್ರ ಪಾಲಿಟಿಕ್ಸ್ ಅವ್ರಿಗೆ ಇರ್ಲಿ. ಈಗ ಬಳ್ಳಾರಿ ಎಲೆಕ್ಷನ್ ಬಂದಾಗ ಬಳ್ಳಾರಿಯಲ್ಲಿ, ಈಗ ಮೊನ್ನೆ ಬಂದಾಗ ಹಡಗಲಿಯಲ್ಲಿ, ಬಿಟ್ರೆ ಎಲ್ಲಾ ಕಡೆಯಲ್ಲಿ ಹೋಗಿ ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಏನು ಅಧಿಕಾರ ಕೊಟ್ಟರು? ಲಿಂಗಾಯತರಲ್ಲಿ ಇವ್ರೇನ್ ಧರ್ಮ ಸಾಕ್ಷಿಗಾಗಿದಾರ? ಇವ್ರಿಗೆ ಲಿಂಗಾಯತ ಏನಾದ್ರು ಧ್ಯಾನ ಇದೆನಾ? ನಾನ್ ತಿಳ್ಕೊಂಡಿದ್ದೇನೆ ಅವರು ಲಿಂಗಾಯತರ ಬಗ್ಗೆ ಹೇಳ್ತಕ್ಕಂತ ಬಹಳಷ್ಟು ಮಾತುಗಳು ಸಂಪೂರ್ಣ ಅಜ್ಞಾನದಿಂದ ಕೂಡಿದೆ. ಅವ್ರಿಗೆ ಏನು ವಿಷಯ ತಿಳ್ಕೊಳ್ಳಾದ್ರೆ ರಾಜಕೀಯ ಮಾಡಕ್ ಹೊರಟಿದ್ದು ನಾವು ಖಂಡಿಸ್ತೇವೆ. ಅಲ್ಲ ಜಾಮದಾರ್ ಅವ್ರೆ, ಅವರೇ ಹೇಳೋದು ನನ್ನನ್ನೂ ಸೇರಿದಂತೆ ಸರ್ಕಾರದಲ್ಲಿದ್ದ ಎಲ್ಲರೂ ಬೆಂಬಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ ಅಂತ, ತಪ್ಪಾಗಿದೆ ಅಂತಿದ್ದಾರೆ ಅವರು. ಈಗ ಅದನ್ನ ಕೇಳಿ ಪ್ರಶ್ನೆ ಕೇಳ್ತಿಲ್ಲ. ತಮ್ಮನ್ನು ಸೇರಿಸ್ಕೊಂಡ್ಬಿಟ್ರೆ ಅವಾಗ ಆಗಿದ್ರೆ ನೀವು ಅವಾಗ ಮೋಸ ಮಾಡಿದ್ರು ನೀವೇ ಒಪ್ಕೊತಿದ್ದೀರಲ್ಲ, ಯಾಕೆ ಈಗ ಹೇಳ್ತಿದ್ದೀರಾ? ಅವಾಗ ಯಾಕೆ ಹೇಳ್ಬಾರ್ದಾಗಿತ್ತು? ಸರ್ ಅವಾಗ DK ಶಿವಕುಮಾರ್ ಅವ್ರಿಗೆ ಗೊತ್ತಿರ್ಲಿಲ್ವಂತೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟ ಜನರ ವಿರುದ್ಧವಾಗಿದೆ, ಜನ ಏಟ್ ಕೊಡ್ತಾರೆ ನಮಗೆ ಅನ್ನೋದು, ಕಪಾಳ ಕೊಡಿತಾರೆ ಅನ್ನೋದು ಗೊತ್ತಿರ್ಲಿಲ್ಲ ಅನ್ನೋದು ಅವ್ರು ಮಾತನಾಡ್ತಾರೆ ಅಂತ ಹೇಳಿ ಕ್ಯಾಬಿನೆಟ್ ಮೀಟಿಂಗ್ 3 ಮೀಟಿಂಗ್ ಹಾಜರಾಗಿದ್ದಾರೆ ಅವರು. ಅಲ್ಲ, ಅವ್ರು ಹೇಳ್ತಾ ಇರೋದು ಅದನ್ನೇ ಸರ್, ನಾನು ಹಾಜರಾಗಿದ್ದೀನಿ, ನಾನು ಕೂಡ ಇದನ್ನ ಬೆಂಬಲಿಸಿದ್ದೀನಿ, ತಪ್ಪಾಗಿದೆ ಅಂತಾರೆ. ಅವರು ಅದಕ್ಕೆ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತದೆ, ಕ್ಯಾಬಿನೆಟ್ ನಿಮ್ಗೆ ಗೊತ್ತಿದೆ, ಅದು ಇಟ್ಕೊಂಡ್ಬಿಟ್ಟು ಬಾಳ ಕೂಡ್ಬೇಕಾಗಿತ್ತು ಅವರು. ತಪ್ಪೋ ಸರಿನು ಇವಾಗ ಹೇಳೋದು ಉದ್ದೇಶ ಏನು? ಸರ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಿದಾರ ಅನ್ಸುತ್ತಾ? ಅದು ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾವ ಹಿತದೃಷ್ಟಿಯಿಂದ ಮಾಡ್ತಾರೋ ಅವ್ರಿಗೆ ಬಿಟ್ಕೊಟ್ ಮಾತು, ಯಾವ ರಾಜಕೀಯ ಮಾಡ್ತಾರೋ ಅವ್ರಿಗೆ ಬಿಟ್ಕೊಟ್ ಮಾತು. ನಾನು ರಾಜಕೀಯ ಕಮೆಂಟ್ ಮಾಡ್ತಾ ಇಲ್ಲ, ನಾನು ನಮ್ಮ ಸಮಾಜ ವತಿಯಿಂದ ಮಾತ್ರ ಕಮೆಂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ MB ಪಾಟೀಲ್ ಅವರ ಮಾತು, ಅವರ ಹೇಳಿಕೆಗಳಿಗೆ ತಮ್ಮೆಲ್ಲರ ಬೆಂಬಲ ಇದೆ? ಹೌದು ಸರ್, ಎಲೆಕ್ಷನ್ ಮುಗಿದ ನಂತರ ಉತ್ತರ ಕೊಡ್ತೀನಿ ಅಂತಾರೆ. ಹಾಗಾದ್ರೆ ಇದು ಉತ್ತರ ಕರ್ನಾಟಕ ವರ್ಸಸ್ ದಕ್ಷಿಣ ಕರ್ನಾಟಕ ಬಡಿದಾಟ ಆಗ್ಬಿಟ್ರೆ? ಮಾಡೋದಿಲ್ಲ. ಇಲ್ಲ, ಎಲೆಕ್ಷನ್ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಹೇಳ್ತಾ ಇರೋದು ಎಲೆಕ್ಷನ್ ಮುಗಿದ ಮೇಲೆ. ಯಾಕೆ ಈಗ ಎಲೆಕ್ಷನ್ ಇದ್ದಾಗ ನಾವು ಹೇಳ್ತಿದ್ದೀವಲ್ಲ ಸರ್. ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾರೆ ಲಿಂಗಾಯತ ಮುಖಂಡ್ರೆ, ಲಿಂಗಾಯತ ರಾಜಕೀಯ ಮುಖಂಡರು ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರು ಆಡಿದ ಮಾತುಗಳನ್ನ ತಾವು ಕೇಳಿಸ್ಕೊಂಡ್ರಿ ಅನ್ಕೊಳ್ತೀನಿ. ಹೌದು, ಅವ್ರಿಗೆ ಬಿಟ್ಕೊಟ್ಟು ಮಾತ್ರ. ರಾಜಕೀಯ ನಾಯಕರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಮಾಜ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಈಗ ವಿನಯ್ ಕುಲಕರ್ಣಿ ಅವ್ರು ಮಾತಾಡಿದ ಮಾತಿಗೆ ಕೂಡ ನಾವು ರಿಯಾಕ್ಷನ್ ಕೊಟ್ಟಿದ್ದೀವಿ, ತಮ್ಗೆ ಗೊತ್ತಿದೆ. ಓಕೆ, ನಾನು ಕೇವಲ ಸಮಾಜ ವತಿಯಿಂದ ಮಾತ್ರ ಮಾತಾಡ್ತಾ ಇದ್ದೀನಿ, ರಾಜಕೀಯ ವತಿಯಿಂದ ಅಲ್ಲ. ಎಸ್, ಧನ್ಯವಾದ ಜಾಮದಾರ್ ಸರ್, ಧನ್ಯವಾದ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ರಿ. ಜಯ ಮೃತ್ಯುಂಜಯ ಸ್ವಾಮಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ತೆ. ಸ್ವಾಮೀಜಿ ನಮಸ್ತೆ. ಎಸ್, ದೂರವಾಣಿ ಸಂಪರ್ಕ ಸಿಗ್ತಾ ಇಲ್ಲ. MB ಪಾಟೀಲ್ ವರ್ಸಸ್ DK ಶಿವಕುಮಾರ್ ರಾಜಕೀಯದಲ್ಲಿ ಇವತ್ತಿನ ಅತಿ ದೊಡ್ಡ ಸುದ್ದಿ ಇದು. ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಿ. 3ನೆಯ ಸಲ DK ಶಿವಕುಮಾರ್ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟವನ್ನು ಬೆಂಬಲಿಸಿದ್ದಕ್ಕೆ ಕ್ಷಮಾಪಣೆ ಕೋರಿದ್ರು. 3ನೇ ಸಲ ಇದು. 2 ಸಲ ಬಳ್ಳಾರಿ ಲೋಕಸಭೆಯ ಉಪಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೆ ಮೊನ್ನೆ ಇನ್ನೊಂದು ಸಲ ಹೇಳಿದ್ದಾರೆ, ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟವನ್ನು ಬೆಂಬಲಿಸಿದ್ದಕ್ಕೆ ಜನ ನಮಗೆ ಕಪಾಳ ಹೊಡೆದಿದ್ದಾರೆ, ನಾನು ಕ್ಷಮಾಪಣೆ ಕೋರ್ತೀನಿ ಅನ್ನುವ ಮಾತನ್ನ MB ಪಾಟೀಲ್ ಗರಂ ಆಗಿದ್ದಾರೆ. ಗರಂ ಅನ್ನುವಂಥದ್ದು ಏನೇನೂ ಅಲ್ಲ ಶಬ್ದ, ಆಕ್ರೋಶಗೊಂಡಿದ್ದಾರೆ, ಸಿಡಿದೆದ್ದಿದ್ದಾರೆ ಅನ್ನಬಹುದು ಎಂ ಬಿ ಪಾಟೀಲ್.
ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯ ವಿರುದ್ಧ. ನಮ್ಮ ಧರ್ಮದ ವಿಷಯಕ್ಕೆ ಕೈ ಹಾಕೋದಕ್ಕೆ ಅವನು ಯಾರು ಅನ್ನುವ ಪ್ರಶ್ನೆ ಕೇಳಿದ್ದು ಮಾತ್ರ ಅಲ್ಲ, ಒಕ್ಕಲಿಗರ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾನೆ. ಏಕವಚನದಲ್ಲಿ ವಾಗ್ದಾಳಿ ಎಂ ಬಿ ಪಾಟೀಲ್ ಅವರದು. ಡಿ.ಕೆ. ಶಿವಕುಮಾರ್ ಆಡಿದ ಯಾವ ಮಾತು ಗೃಹ ಸಚಿವರನ್ನ ಇಷ್ಟು ಸಿಟ್ಟಿಗೆಬ್ಬಿಸ್ತು ಅಂತ ಒಂದ್ಸಲ ನೋಡಿ. ನಾವು ಹೆಸರ ಕೊಡ್ತಾನೆ ಹೆಸರು ಕೊಡ್ತೀನಿ ಸರ್. ಅಲ್ಲ ಅವ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂದೆ. ಮೊದಲು ಯಾಕೆ ಕೊಟ್ಟ ಸರ್? ಲಾಸ್ಟ್ ಟೈಮ್ ಆಯ್ತು, ಮತ್ತೆ ಕೊಟ್ಟ. ಯಾರು ಹೂ ಇಸ್ ಇಟ್ ಅಪ್ಲೈಸ್? ನಮ್ಮ ಧರ್ಮದಾಗ ಇವ್ದು ಏನ್ ಕೆಲಸ ಇದೆ? ಎಸ್, ಜಯ ಮೃತ್ಯುಂಜಯ ಸ್ವಾಮಿಗಳ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿ ನಮಸ್ತೆ. ಶರಣಾರ್ಥಿ, ನಮಸ್ಕಾರ. ಎಂ ಬಿ ಪಾಟೀಲ್ ಅವರ ಮಾತಿಗೆ ತಮ್ಮ ಪ್ರತಿಕ್ರಿಯೆ ಏನು ಸ್ವಾಮೀಜಿ? ಸಮುದಾಯದ ಒಬ್ಬ ಮುಖಂಡರಾಗಿ ನಮ್ಮ ಸಮುದಾಯದ ಸ್ವಾಭಿಮಾನವನ್ನು ಎತ್ತಿಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲಾ ಸಮುದಾಯಗಳಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳು, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಈಗಲೂ ಇವೆ, ಮುಂದಿನ ಸಹ ಇರ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ, ಅದ್ರ ಬಗ್ಗೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ವಿನಾಕಾರಣ ಬೇರೊಬ್ಬ ವ್ಯಕ್ತಿಗಳು ಪ್ರವೇಶ ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋ ಪ್ರಯತ್ನವನ್ನ ಯಾರು ಸಹ ಮಾಡಬಾರದು ಅಂತ. ಈಗಾಗಲೇ ನಾವು ಒಂದು ಹಂತದ ಯಶಸ್ಸನ್ನ ಕಂಡಿದ್ದು ರಾಜ್ಯ ಮಟ್ಟದಲ್ಲಿ. ಕೇಂದ್ರ ಸರ್ಕಾರಕ್ಕೆ ಹೋಗಿದ್ವಿ. ಕೇಂದ್ರ ಸರ್ಕಾರ ಅದನ್ನ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಅದನ್ನ ಹಾಗೆ ಇಟ್ಟಿದ್ದಾರೆ. ಅಲ್ಲ, ಯಶಸ್ಸು ನಿಮಗೆ ಸಿಕ್ಕಿದೆ, ಏಟ್ ಕಾಂಗ್ರೆಸ್ ಸಿಕ್ಕಿದೆ ಅನ್ನೋದು ಅವ್ರ ಅಭಿಪ್ರಾಯ, ಡಿ.ಕೆ. ಶಿವಕುಮಾರ್ ಅವ್ರದ್ದು. ಇಲ್ಲ, ಖಂಡಿತವಾಗಿ ಇದು ಯಾವುದೇ ರಾಜಕೀಯ ಪಕ್ಷದ ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಹೋರಾಟವಲ್ಲ. ನಮ್ಮ ಸಮುದಾಯದ ಒಳಗಿರ್ತಕ್ಕಂಥ ಬಡವರಾಗಿ ಅನುಕೂಲವಾಗುವಂತ ಅಲ್ಪಸಂಖ್ಯಾತ ಸ್ಥಾನಮಾನ, ಮುಖ್ಯವಾಗಿ ಬಸವಣ್ಣನವರ ಧರ್ಮಕ್ಕೆ ರಾಷ್ಟ್ರ ಮಟ್ಟದ ಮನ್ನಣೆ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಹೊರತು ಬೇರೆ ಯಾವುದೋ ರಾಜಕೀಯ ದುರುದ್ದೇಶ, ರಾಜಕೀಯ ಪರವಾಗಿರ್ತಕ್ಕಂಥ ಹೋರಾಟವಲ್ಲ. ವಿನಾಕಾರಣ ಶಿವಕುಮಾರ್ ಅವರು ಈ ಹೋರಾಟವನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವಿನಾಕಾರಣ ಈ ಲಿಂಗಾಯತ ಸಮುದಾಯ ಎಲ್ಲೇ ಒಂದ್ ಕಡೆ ಇವತ್ತು ಸಾಮಾಜಿಕವಾಗಿ ಬೆಳೀತಾ ಇದೆ, ತನ್ಮೂಲಕವಾಗಿ ರಾಜಕೀಯ ಬೆಳೀತಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಬಹಳ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಒಬ್ಬರ ಮೇಲೆ ಒಬ್ರು ಗೋಬೆ ಕೂಡಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ. ಅದಾಗ್ಲಿ ಒಂದೀಗ ರಾಜ್ಯ ಮಟ್ಟದವರು ಶಿಫಾರಸು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅದನ್ನು ಇನ್ನೂ ಸ್ಪಷ್ಟವಾಗಿ ಸಮಸ್ಯೆ ವಿಚಾರಗಳನ್ನು ಹೇಳಿಲ್ಲ. ಚುನಾವಣೆ ಮುಗಿದ ನಂತರ ಸ್ವಾಮೀಜಿ, ಸಿದ್ದರಾಮಯ್ಯನವರ ಸರ್ಕಾರ ಉರುಳಿ ಹೋಗೋದಕ್ಕೆ ಕಾರಣ ಆದಂಥ ಅಂಶಗಳ ಪೈಕಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಹೋರಾಟವನ್ನ ಬೆಂಬಲಿಸಿದ್ದು ಪ್ರಮುಖ ಕಾರಣ ಅಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನ್ಸಿದೆ. ಅದಕ್ಕೆ ಅವರು ಕ್ಷಮಾಪಣೆ ಕೊಡ್ತಾರೆ. ಇಲ್ಲ, ಅವ್ರ ಕ್ಷಮಾಪಣೆ ಕೇಳಕ್ಕೆ ಮಾಡಕ್ಕೆ ನಾವೇನು ಒಂದ್ ರೀತಿ ಯಾವುದೇ ಒಂದು ಧರ್ಮಕ್ಕೆ ಅನ್ಯಾಯ ಮಾಡುವಂತ ಕೆಲಸವನ್ನ, ಒಂದು ಸರ್ಕಾರಕ್ಕೆ ಅನ್ಯಾಯ ಮಾಡೋ ಕೆಲಸ ಮಾಡಿದ್ದಲ್ಲ. ಇದು ನಮ್ಮ ಸಮುದಾಯದ ಅಸ್ಮಿತೆಯ ಕೆಲಸ. ಇದು ಈ ಹಿನ್ನೆಲೆ ಒಳಗೆ ಚುನಾವಣಾ ರಾಜಕಾರಣಕ್ಕೂ ಮತ್ತು ಧರ್ಮ ಕಾರಣಕ್ಕೂ ಯಾವ್ದು ಸಂಬಂಧವಿಲ್ಲ. ಚುನಾವಣೆನೇ ಬೇರೆ, ಧರ್ಮ ಕಾರಣನೇ ಬೇರೆ ಅಂತ. ಇವತ್ತು ನಮ್ಮ ದಲಿತ ಬಂಧುಗಳು ಸದಾಶಿವರ ಬಗ್ಗೆ ಅವ್ರ ಸಮುದಾಯಗಳಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳಿದೆ. ಆ ವಿಚಾರಕ್ಕೆ ನಾವು ಸಹ ನೇರವಾಗಿ ನಿಂತು ಮಾಡೋದು ತಪ್ಪಾಗುತ್ತೆ. ಅವರವರ ಸಮುದಾಯದ ಬೇಕು ಬೇರೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಧಾರ್ಮಿಕ ಹೋರಾಟದ ಬಗ್ಗೆ ನಮ್ಮ ಸಮುದಾಯದ ಧರ್ಮಗುರುಗಳು ಬೇಕಾದ್ರೆ ರಾಜಕಾರಣಿಗಳು ಚರ್ಚೆ ಮಾಡ್ಲಿ. ವಿನಾಕಾರಣ ಇನ್ನೊಬ್ಬ ವ್ಯಕ್ತಿ ಬಂದು ಆಗಾಗ ಪದೇ ಪದೇ ವಿಷಯ ಪ್ರಸ್ತಾಪ ಮಾಡಿ ಹೋರಾಟಗಾರರ ಮನಸ್ಸಿಗೆ ನೋವು ಮಾಡುವಂತ ಸ್ವಾಮೀಜಿ, ಪ್ರತ್ಯೇಕ ಲಿಂಗಾಯತ ಧರ್ಮವನ್ನ ಆ ಹೋರಾಟವನ್ನ ಬೆಂಬಲಿಸಿದ್ದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಹೋಯ್ತು ಅನ್ನೋದನ್ನ ತಾವು ಒಪ್ಕೊಳ್ತೀರಾ? ಖಂಡಿತ ಇಲ್ಲ. ಅದಕ್ಕೂ ಚುನಾವಣೆಗೂ ಇದಕ್ಕೆ ಯಾವ್ದು ಸಂಬಂಧವಿಲ್ಲ. ಕೆಲವು ಕಡೆ ಅದಕ್ಕೆ ಪೂರಕವಾಗಿರ್ತಕ್ಕಂತ ಬೆಂಬಲ ಸಿಕ್ಕಿದೆ, ಕೆಲವು ಭಾಗದಲ್ಲಿ ಹಿನ್ನಡೆಯಾಗಿದೆ. ಅದು ಈ ಕಾರಣಕ್ಕೋಸ್ಕರ ಅಂತ ಹೇಳಿ ಭಾವಿಸುವ ಅವಶ್ಯಕತೆ ಇಲ್ಲ. ನಮ್ಮ ಭಾಗದ ಅನೇಕ ಭಾಗದಲ್ಲಿ ಮತ್ತೆ ಇವತ್ತು ಕಾಂಗ್ರೆಸ್ಗೆ ಬಲ ಬಂದಿದೆ. ಅದು ಈ ಹೋರಾಟದ ಪರಿಣಾಮವಾಗೇನೆ. ಕೆಲವು ಕಡೆ ಹಿನ್ನಡೆಯಾಗಿದೆ ಅಂದ್ರೆ ಅದು ಈ ಹೋರಾಟದ ಹಿನ್ನಡೆ ಅಲ್ಲ. ಅದಕ್ಕೆ ಬೇರೆ ಬೇರೆ ಸ್ಥಳೀಯ ಕಾರಣಗಳು ಇರ್ತವೋ, ಅಭಿವೃದ್ಧಿ ಕಾರಣಗಳು ಇರ್ತವೋ, ಅಥವಾ ಆಡಳಿತದ ಹಿನ್ನಡೆಯಿಂದಾಗಿ ವಿರೋಧ ಆಗಿರ್ತವೆ ಹೊರತು ಇದನ್ನು ವಿನಾಕಾರಣ ಈ ಸಮುದಾಯ ಶತಮಾನಗಳ ನಂತರದಲ್ಲಿ ಇಷ್ಟು ಒಗ್ಗಟ್ಟಿಗೆ ಹೋರಾಟ ಮಾಡಿದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ತಪ್ಪು ಸಂದೇಶ ಕೊಡುವ ಕೆಲಸವನ್ನ ಕೆಲವು ವ್ಯಕ್ತಿಗಳು ಮಾಡ್ತಿದ್ದಾರೆ. ಅದು ಸತ್ಯವಾಗ ಈಗ ಅದು ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯರು ಸಹ ಸ್ಪಷ್ಟೀಕರಣ ಕೊಟ್ಟು ಚುನಾವಣೆಗೆ ಇದಕ್ಕೇನು ಸಂಬಂಧ ಅಂತ ಹೇಳಿ ಈ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್, ಎಂ ಬಿ ಪಾಟೀಲ್ ಇಷ್ಟು ಬಹಿರಂಗವಾಗಿ ಬಡದಾಟಕ್ಕೆ ನಿಂತ್ಕೊಂಡು ಬಿಟ್ರೆ ಹೋರಾಟದ ಗಮನ ಬೇರೆ ಕಡೆನೇ ಹೋಗ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳಾದ ತಾವೇನ್ ಮಾಡ್ತೀರಿ? ಖಂಡಿತವಾಗಿ ಶಿವಕುಮಾರ್ ಅವರು ಸಹ ಆರಂಭದಲ್ಲಿ ಈ ಹೋರಾಟಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಂತವ್ರು. ಅವ್ರು ಎಲ್ಲೋ ಒಂದ್ ಕಡೆ ತಪ್ಪು ಗ್ರಹಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಸ್ವತಃ ನಮ್ಮಂತ ಅನೇಕ ಜನ ಸ್ವಾಮೀಜಿಗಳು
ಶಿವಕುಮಾರ್ ಅವರಿಗೆ ನಾವು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ಮಾತಾಡ್ತೀರಿ ಅವ್ರ ಹತ್ರ? ಖಂಡಿತ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ವಿನಾಕಾರಣ ಈ ವಿಷಯದ ಬಗ್ಗೆ ನೀವು ಪದೇ ಪದೇ ಮಾತಾಡೋದು ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಶಿವಕುಮಾರ್ ಅವರು, ಇದರಿಂದ ಆಗಿದೆ ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ, ಇದರಿಂದ ಆಗಿರ್ತಕ್ಕಂಥಲ್ಲಪ್ಪ ಬೇರೆ ಬೇರೆ ಕಾರಣದಿಂದ ಆಗಿದೆ. ಯಾಕಂದ್ರೆ ಯಾವುದೇ ಒಂದು ಆಡಳಿತ ಮಾಡುವಂತ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಆಡಳಿತ ವಿರೋಧರು ಸ್ವಲ್ಪ ಇರುವುದು ಸಹಜ. ಆಯಾ ಭಾಗದ ಶಾಸಕರ ಮೇಲೆ 5 ವರ್ಷ ಕಾಲ ನಡೆದಂತ ಬೇರೆ ಬೇರೆ ಕಾರಣದಿಂದ ಚುನಾವಣೆಯಲ್ಲಿ ಸೋಲುಗಳಾಗಿರುತ್ತೆ ಹೊರತು ಈ ವಿಚಾರಕ್ಕಲ್ಲ ಅಂತ. ನಿಮ್ಗೆಲ್ಲ ಗೊತ್ತಿರ ಅಹಿಂದ ಓಟ್ ಇದೆಯಲ್ಲ, ಅಹಿಂದ ಓಟ್ ಯಾವತ್ತು 90% ಜನ ಕಾಂಗ್ರೆಸ್ ಆಗ್ತಾ ಇದ್ರು. ಈ ಸರಿ ಸ್ವಲ್ಪ ಮಟ್ಟಿಗೆ ಆ ಸಮುದಾಯ ಕೆಲವೊಂದು ವರ್ಗಗಳು ಹಾಕ್ಲಿಲ್ಲ. ಹಂಗ ಅನ್ಕೊಳ್ಳೋದು ಅವರ ಜನಾಂಗದ ಒಂದು ಅಸ್ಮಿತೆ ಮತ್ತು ಸ್ವಾಭಿಮಾನ ಪ್ರಶ್ನೆ ಇರುತ್ತೆ ಬೇರೆ ಬೇರೆ ಕಾರಣಕ್ಕೆ. ಹಂಗ ಅನ್ಕೊಳ್ಳೋ ಅದರಿಂದ ಆಯ್ತು ಅಂತ ಅವ್ರ ಮೇಲೆ ಹೋಗ್ಬೇಕು ತಪ್ಪು ಅಂತಾನೆ ಹೇಳ್ತಾರೆ. ಅದು ಈಗ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಯಾರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತಾರೋ ಅವ್ರು ಎಂ ಬಿ ಪಾಟೀಲ್ರನ್ನ ನೋಡ್ಕೊಂಡು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಲಿ, ಯಾರು ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಡ ಅಂತಾರೋ ಅವರು ನನ್ನ ಕ್ಷಮಾಪಣೆಯನ್ನ ಕೇಳ್ಕೊಂಡು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಲಿ ಅನ್ನೋ ಉದ್ದೇಶ ಅವ್ರಿಗಿದ್ರೆ ತಪ್ಪಾ? ಕ್ಷಮಾಪಣೆ ಕೇಳೋ ಪ್ರಶ್ನೆನೇ ಇಲ್ಲ. ಒಂದು ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಸ್ವತಃ ಶಿವಕುಮಾರ್ ಅವರು ಬೆಂಬಲ ಕೊಟ್ಟಂತವ್ರು, ಅದಾದ ನಂತರ ಅವರು ಪೂರ್ತಿ ಕೊಟ್ಟಂತವ್ರು. ಅದಕ್ಕೆ ತಪ್ಪಾಗಿದೆ ಅಂತಾರೆ ಈಗ ಅವರು. ಅದೇ ತಪ್ಪಾಗಿದೆ ಅಂತಾರೆ. ಅಲ್ಲ, ತಪ್ಪಾಗಿದೆ ಅಂತ ಯಾರು ಕೇಳ್ಬೇಕು? ಹೋರಾಟ ಮಾಡಿದಂತ ಮುಖಂಡ ಕೇಳ್ಬೇಕು ಹೊರತು ಇವ್ರು ಕೇಳಬಾರ್ದಲ್ಲ. ಇದರಿಂದ ಏನಾಗತ್ತಪ್ಪ ಅಂದ್ರೆ ವಿನಾಕಾರಣ ಒಂದು ಸಮುದಾಯದ ಏನೋ ಒಂದು ಹೋರಾಟದಲ್ಲಿ ಮತ್ತೊಬ್ಬ ಮೂಗು ತೋರಿಸೋದ್ರಿಂದ ಸಮುದಾಯ ಜನರು ಸಹ ಬೇಜಾರಾಗ ಸಾಧ್ಯತೆ. ಆ ನಿಟ್ಟಿನಲ್ಲಿ ಶಿವಕುಮಾರ್ ಅವರಿಗೆ ಬಸವ ತತ್ವದ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಆ ಹಿನ್ನೆಲೆ ಒಳಗೆ ನಾನು ಖಂಡಿತವಾಗಿ ಕೆಲವೇ ದಿನಗಳ ಚುನಾವಣೆ ಮುಗಿದ ನಂತರದಲ್ಲಿ ಅವರೊಂದಿಗೆ ಮುಕ್ತವಾಗಿ ನಾವು ಮಾತಾಡಿ ಅವ್ರು ಏನ್ ತಪ್ಪು ಗ್ರಹಿಕೆ ಮಾಡ್ಕೊಂಡಿರಲ್ಲ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಅದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೇವೆ. ಯಾವ ಅಂಕಿ ಸಂಖ್ಯೆಗಳು? ಏನಿ ನಮ್ಮ ಈ ಹೋರಾಟದಿಂದ ಆಗಿರ್ತಕ್ಕಂಥ ಏನೋ ತಪ್ಪು ತಿಳ್ಕೊಂಡಿದಾರಲ್ಲ, ಪಕ್ಷಕ್ಕೆ ಹಿನ್ನಡೆ ಆಗಿದೆ ಮುನ್ನಡೆ ಆಗಿದೆ ಅಂತ ಹೇಳಿ, ಹೆಂಗ್ ಹಿನ್ನಡೆ ಹೆಂಗ್ ಮುನ್ನಡೆ ಆಗಿದೆ ಅಂತ ಹೇಳಿ ಇಡೀ ನಮ್ಮ ಭಾಗದ ಎಲ್ಲೆಲ್ಲಿ ಹೋರಾಟಗಳಾಗಿದಾವಲ್ಲ ಆ ಹೋರಾಟದಲ್ಲಿ ಎಷ್ಟು ಮಟ್ಟಿಗೆ ನಿಮ್ ಪಕ್ಷಕ್ಕೆ ಅನುಕೂಲ ಆಗಿದೆ, ಎಲ್ಲಿ ಹೋರಾಟ ಆಗಿಲ್ಲ ಅಲ್ಲಿ ತಂದೆಲ್ಲದ ಹೋರಾಟ ಆಗಿದ ಪ್ರದೇಶದಲ್ಲಿ ಪ್ಲಸ್ ಆಗಿದೆ, ಎಲ್ಲಿ ಹೋರಾಟ ಆಗಿಲ್ವೋ ಅಲ್ಲಿ ಆ ಕಾರಣ ಮೈನಸ್ ಆಗಿದೆ. ಹಂಗ ಇದು ಕಾರಣ ಅಂತ ಹೇಳಕ್ಕಾಗತ್ತಾ? ಕರಾವಳಿ ಕರ್ನಾಟಕ ಮೈಸೂರು ಕರ್ನಾಟಕ ಭಾಗದಲ್ಲಿ ಅಲ್ಲಿ ಹೋರಾಟ ಆಗೇ ಇಲ್ಲ. ಹಂಗೆ ಶಿವಕುಮಾರ್ ಅವರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನ ಅವರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ನಮ್ಮ ಡಾಕ್ಟರ್ ಶಿವಾನಂದ್ ಜಾಮದಾರ್ ಅವ್ರ ಮೂಲಕ ನಾವು ಬಗೆಹರಿಸ್ತೇವೆ. ಧನ್ಯವಾದ ಸ್ವಾಮೀಜಿ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸರ್, ಎಂ ಬಿ ಪಾಟೀಲ್, ಡಿ ಕೆ ಶಿವಕುಮಾರ್ ಈ ಪರಿ ಬಡದಾಟಕ್ಕೆ ಇಳಿದಿದ್ದಾರೆ ಬಹಿರಂಗವಾಗಿ. ಈಗ ನಾನು ಹೇಳ್ತಿದ್ದೀನಿ, ಎಂ ಬಿ ಪಾಟೀಲ್ ಏನಿದ್ದಾರೆ ಅದು ಸರಿ ಇದೆ. ಅದು ಇವಾಗ ಡಿ ಕೆ ಶಿವಕುಮಾರ್ ಅವರು ವಿನಾಕಾರಣ ಯಾಕೆ ತರಬೇಕು ಇದನ್ನ? ಈಗ ಏನ್ ಅವಶ್ಯಕತೆ ಇತ್ತು? ಹೇಳಿದ್ರು ಅವ್ರ ಒಂದ್ ಮಾತು. ಏನ್ ಪಕ್ಷದ ಹಿತ ದೃಷ್ಟಿಯಿಂದ ಅವ್ರು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರಲ್ಲ ಅವಾಗ, ಅದು ಆ ಬಿಲ್ ಪಾಸ್ ಮಾಡುವಾಗ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರಲ್ಲಿ ಇವರು ಮಾಡ್ಲಿಲ್ಲ. ಇವರು ತಪ್ಪಾತು ಅಂತಾರೆ. ತಪ್ಪಾತಂದ್ರೆ ಈಗ ಯಾಕೆ ಹೇಳುದು? ಈ ಅವಶ್ಯಕತೆ ಏನಂತ ಹೇಳುದು? ಏನಂದ್ರ ಇಲ್ಲಿ ಲಿಂಗಾಯತನ ಒಡೆದಾಡುವಂತ ನೀತಿ ಇದು. ಬೇಕಂತ ಎಲ್ಲ ಇದನ್ನ ಮಾಡಿ ಇನ್ನಟ್ ಗದ್ದ ಹಚ್ಬೇಕು ಅನ್ನೋದು ಅವ್ರ ಉದ್ದೇಶ. ಸರಿಯಾದಲ್ಲ. ಈಗ ಹೇಳುವಂತ ಅವಶ್ಯಕತೆನೇ ಇಲ್ಲಲ್ಲ. ನಾವೆಲ್ಲ ಹೋರಾಟ ಮಾಡಿದೀವಿ, ಹೋರಾಟ ಮಾಡಿ ಏನ್ ಮಾಡಿದ್ವಿ ಅಂದ್ರ ರಾಜಕಾರಣಿಗಳ ಹಸ್ತಕ್ಷೇಪ ಮಾಡೋದು ಬೇಡ, ಲಿಂಗಾಯತ ಧರ್ಮ ಮುಂಚೂಣಿದವ್ರು ಕೆಲಸ ಮಾಡ್ತಾರೆ, ಅವ್ರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತಾರೆ. ಕೇಂದ್ರ ಸರ್ಕಾರಕ್ಕೆ ಹೋಗಿದೆ, ಕೇಂದ್ರ ಸರ್ಕಾರ ತೀರ್ಮಾನ ಅಂತಾರೆ ಮುಂದೆ ವಿಚಾರ ಮಾಡೋಣ ಅಂತ ಮಾತು ಕೇಳಿ ನಾವೆಲ್ಲರೂ ಕೂಡ ಯಾರು ರಾಜಕಾರಣಿಗಳ ಹಸ್ತಕ್ಷೇಪ ಮಾಡಬಾರದು ಬಿಟ್ಟಿದ್ವಿ ನಾವು. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿರುದ್ಧ ಇದ್ದಂಥವ್ರು ಕಾಂಗ್ರೆಸ್ಸಿಗೆ ಮತ ಹಾಕ್ಲಿ ಅನ್ನೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಆ ಮಾತು ಹೇಳಿರ್ಬಹುದು. ಯಾಕೆ ಹೇಳ್ತಾರೆ? ಏನ್ ಸಂಬಂಧ ಹೇಳಕ್ಕೆ? ಈಗ ಅವಾಗ ಯಾಕೆ ಹೇಳಿಲ್ಲ? ಹೇಳಿದ್ರಲ್ಲ ಒಮ್ಮೆ ಹೇಳಿದ್ರಲ್ಲ, ಹಿಂದೊಮ್ಮೆ ಹೇಳಿದ್ರಲ್ಲ ಅಲ್ಲಿ ಪಂಚಪೀಠ ಸ್ವಾಮಿಗಳ ಕಡೆ ಹೋಗಿ ಒಂದ್ಸರಿ ಹೇಳಿದ್ರು. ಮತ್ತೀಗ ಏನಂದ್ರ ಇದನ್ನ ನಮ್ಕಿಂತ ಹೆಚ್ಚು ಅವರ ಜಾತಿ ಹೊಡೆಯುವಂತ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಮಾತುಗೆ ಆಸ್ಪದ ಕೊಟ್ಟಂಗ ಆಗ್ತಿದೆ. ಅನವಶ್ಯಕ. ಈಗ ಏನ್ ಅವಶ್ಯಕತೆ ಅಂತ ಹೇಳಿ ನೋಡಿ ಹೇಳೋದು. ಅಲ್ರಿ ಹೊರಟ್ಟಿ ಅವ್ರ ಅಲ್ಲಿ ವಿನಯ್ ಕುಲಕರ್ಣಿ ಧಾರವಾಡದಲ್ಲೇ ನಿಂತ್ಕೊಂಡು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಮುಗಿದು ಹೋದ ಕತೆ ಅದು ಅಂತ ಹೇಳ್ತಾರೆ. ಅದಕ್ಕೆ ನೀವು ಸುಮ್ಮನೆ ಇರ್ತೀರಿ? ಮುಗಿದು ಕೇಳ್ರಿ, ಮುಗಿದೋದ ಸುಮ್ಮನೆ ಹೇಳ್ಬೇಡ್ರಿ ನೀವು. ಮುಗಿದೋದ ಕತೆ ಅಂತ ಹೇಳಿಲ್ಲ. ಅವಾಗೆಲ್ಲ ಮಾಡಿ ಕೇಂದ್ರ ಸರ್ಕಾರ, ನಾನು ಇದ್ದೆ ಅಲ್ಲಿ, ಏನೇನಾರ ತಿರುತಿ ಬಂದ್ರೆ ಏನಾಗ ನಾನು ಇದ್ದೆ. ಅವಾಗ ಏನಿದೆ ಅಂದ್ರೆ ಈಗಾಗಲೇ ಮುಗಿದಿದೆ ಅದು ನಮ್ಮ ಹೋರಾಟ. ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೆ. ಕೇಂದ್ರ ಸರ್ಕಾರ